ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶ್ರೀ ಗುರುಭ್ಯೋ ಗುರುಭ್ಯೋ ನಮಃ. ನಮಃ. ಹೇಳಿ 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 ಹೇಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನ ಪ್ರದಾಯ ವಿಬುಧಾ ಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗನರ್ತಕೀ ಮಮೇಹ ಜೂಹಾಗ್ಧ ಸುರಂಗ ನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಬ್ರಹಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋತಾ 50 ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದಮೌಳಿ ಪರ್ಯಂತಂ ಗುರುಣಾಮಕತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಭಗವಂತನ ಅವತಾರಗಳು, ಆ ಅವತಾರಗಳಲ್ಲಿ ಅನೇಕ ದೋಷಗಳು ಕಂಡಿವೆಯಲ್ಲ, ಭಗವಂತನಲ್ಲಿ ದೋಷ ಇವೆಯಲ್ಲ ಅಂತ ಆಕ್ಷೇಪ ಬಂದರೆ ಅದಕ್ಕೆ ಮಹಾಭಾರತದ ಪ್ರಮಾಣಗಳನ್ನೇ ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಟ್ಟದ್ದು. ಭಗವಂತ ಎಲ್ಲ ಅವತಾರಗಳಲ್ಲಿಯೂ ಕೂಡ ದೋಷವನ್ನ ತೋರಿಸಿದ್ದು ಯಾಕೆ ಅಂದ್ರೆ ದುಷ್ಟರಿಗೆ ಮೋಹನ ಮಾಡುವ ಸಲುವಾಗಿ, ಅಸುರರಿಗೆ ಮೋಹನ ಮಾಡುವ ಸಲುವಾಗಿ, ಅಷ್ಟೇ ಅಲ್ಲ ಸಜ್ಜನರಿಗೂ ಮೋಹನ ಮಾಡುವ ಸಲುವಾಗಿ. ಅವರಿಗೆ ಯಾಕೆ ಅಂದ್ರೆ ಅವರವರಿಗೆ ಯಥಾಯೋಗ್ಯ ಫಲವನ್ನ ಕೊಡುವುದಕ್ಕಾಗಿ ಮೋಹನ ಮಾಡಬೇಕು. ಅದಕ್ಕಾಗಿಯೂ ಕೂಡ ಭಗವಂತ ಆ ರೀತಿಯಾಗಿ ದೋಷ ಉಳ್ಳವನಂತೆ ಭಗವಂತ ತೋರಿಸ್ತಾನೆ. ಆದರೆ ನಿಜವಾಗಿಯೂ ಕೂಡ ಭಗವಂತನಲ್ಲಿ ಯಾವ ದೋಷಗಳು ಕೂಡ ಇಲ್ಲ. ನಿರ್ದೋಷ ಗುಣ ಸಂಪೂರ್ಣ ದರ್ಶಯಂತ್ಯನ್ಯಥೈವತು ಅಂತ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಿರ್ದೋಷನಾಗಿದ್ದಾನೆ ಭಗವಂತ, ಗುಣಪೂರ್ಣನಾಗಿದ್ದಾನೆ. ಆದರೂ ಅನ್ಯಥಾ ರೀತಿಯಾಗಿ ದೋಷಗಳನ್ನ, ತನ್ನ ಸ್ವರೂಪವನ್ನು ಭಗವಂತ ತೋರಿಸಿಕೊಡ್ತಾನೆ ಮೋಹನ ಮಾಡುವ ಸಲುವಾಗಿ ಅಂತ ಇಷ್ಟು ವಿಚಾರವನ್ನ ತಿಳಿಸಿ, ಈಗ ಮುಂದೆ 84ನೆಯ ಶ್ಲೋಕ. ಇದು ಯಾಕೆ ಶ್ಲೋಕವನ್ನು ಕೊಡ್ತಾ ಇದ್ದಾರೆ ಅಂದ್ರೆ
ಭಗವಂತನ ಸರ್ವೋತ್ತಮತ್ವ ವಿಷಯದೊಳಗೆ ಇದು ಕೂಡ ಒಂದು ಪ್ರಮಾಣ ಅಂತ ಮಹಾಭಾರತದಲ್ಲಿ ಇರುವಂತಹ, ನೋಡ್ರಿ, ಇದಾನೀಂ ಭಾರತೆ ಗೀತಾಯಾಹ ವರತ್ವಾತ್. ಮಹಾಭಾರತದಲ್ಲಿ ಭಗವದ್ಗೀತೆ ಇದು ಶ್ರೇಷ್ಠವಾದಂತಹ ಭಾಗ. ಹೀಗಾಗಿ ಆ ಗೀತಾಗತಾನಿ ವಾಕ್ಯಾನಿ, ಭಗವದ್ಗೀತೆಯಲ್ಲಿರತಕ್ಕಂತಹ ವಾಕ್ಯ ಅಂದ್ರೆ ಶ್ಲೋಕ, ಆ ಶ್ಲೋಕವನ್ನ ಸರ್ವೋತ್ತಮತ್ವಾದಿ ವಿಷಯ ಉದಾಹರತಿ, ಭಗವಂತನಿಗೆ ಸರ್ವೋತ್ತಮತ್ವಾದಿಗಳಿವೆ ಎನ್ನುವ ವಿಷಯದೊಳಗೆ ಪ್ರಮಾಣವನ್ನ, ಭಗವದ್ಗೀತೆಯ ಶ್ಲೋಕವನ್ನ ಪ್ರಮಾಣವನ್ನಾಗಿ ಉದಾಹರಣೆ ಮಾಡ್ತಾ ಇದ್ದಾರೆ. 84ನೆಯ ಶ್ಲೋಕ. ಜ್ಞಾನಂ ತೇಹಂ ಸವಿಜ್ಞಾನಂ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಜ್ಞಾತವ್ಯಮವಶಿಷ್ಯತೆ ಜ್ಞಾತವ್ಯಮವಶಿಷ್ಯತೆ. ಜ್ಞಾತಮ್ಯ ಅವಶಿಷ್ಯತೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ಞಾತವ್ಯಮವಶಿಷ್ಯತೆ ಎಂಬುದಾಗಿ 84ನೆಯ ಶ್ಲೋಕ. ಪದವಿಭಾಗ. ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯತ್ ಜ್ಞಾತ್ವಾ ನ ಇಹ ಭೂಯಃ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಎಂಬುದಾಗಿ ಪದವಿಭಾಗ. ಈ ಶ್ಲೋಕದಿಂದ ಭಗವಂತನಿಗೆ ಸರ್ವೋತ್ತಮತ್ವವನ್ನ ಶ್ರೀಮದಾಚಾರ್ಯರು ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಭಗವಂತನೇ ಸರ್ವೋತ್ತಮತ್ವ ನಿರ್ಣಯ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಅಂದ್ರೆ, ಶ್ಲೋಕದ ಅರ್ಥವನ್ನ ತಿಳಿದುಕೊಂಡಾಗ ನಮಗೆ ತಿಳಿಯುತ್ತದೆ. ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ, ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ. ಎಲ್ಲೋ ಅರ್ಜುನನೇ, ತೇ ಅಹಂ ನಾನು, ತೇ ನಿನಗೆ, ನಾನು ನಿನಗೆ ಏನ್ ಹೇಳ್ತೇನೆ ಅಂದ್ರೆ, ಸವಿಜ್ಞಾನಂ ಜ್ಞಾನಂ, ವಿಜ್ಞಾನದಿಂದ ಸಹಿತವಾದಂತಹ ಜ್ಞಾನವನ್ನ, ಇಂತಹ ಈ ಜ್ಞಾನವನ್ನ ಅಶೇಷತಃ ವಕ್ಷ್ಯಾಮಿ, ಎಲ್ಲ ರೀತಿಯಿಂದ ನಿನಗೆ ಸಮಗ್ರವಾಗಿ ನಿನಗೆ ಅದನ್ನು ಹೇಳ್ತೇನೆ. ವಿಜ್ಞಾನದಿಂದ ಸಹಿತವಾದಂತಹ ಜ್ಞಾನವನ್ನ ಹೇಳ್ತೇನೆ. ಏನಂಗಂದ್ರೆ, ಜ್ಞಾನವನ್ನ ಮಾಡಿಕೊಳ್ಳುವುದು, ಜ್ಞಾನವನ್ನು ಹೇಳುವುದು ಅಂತ ಅನ್ಲಿಕ್ಕೆ ಬರೋದಿಲ್ಲ. ಒಬ್ಬರಿಗೆ ಜ್ಞಾನವನ್ನು ಮಾಡಿಸಿಕೊಡುವುದು ಅಂತ ಹೇಳಬಹುದೇ ಹೊರತು ಜ್ಞಾನವನ್ನು ಹೇಳೋದು ಅಂತ ಅನ್ಲಿಕ್ಕೆ ಬರೋದಿಲ್ಲ. ಜ್ಞಾನ ಮಾಡಿಕೊಳ್ಳುವಂತಹದ್ದಿದು, ಹೊರತು ಹೇಳುವಂತಹದ್ದಲ್ಲ ಜ್ಞಾನ ಎಂಬುದು. ಹೀಗಾಗಿ ಇಲ್ಲಿ ಜ್ಞಾನ ಮತ್ತು ವಿಜ್ಞಾನ ಶಬ್ದಕ್ಕೆ ವಿಜ್ಞೇಯ ಮತ್ತು ಜ್ಞೇಯ ಅಂತ ಇಟ್ಕೊಳ್ಬೇಕು. ನಾನು ನಿನಗೆ ವಿಜ್ಞೇಯವಾದದ್ದು, ವಿಶೇಷವಾದಂತಹ ತಿಳಿದುಕೊಳ್ಳಬೇಕಾದಂತಹ ವಿಷಯವನ್ನ ಅಂತ ಅರ್ಥ. ಜ್ಞಾನ ಅಂದ್ರೆ ಜ್ಞೇಯ ಅಂತ ಅರ್ಥ. ಸಾಮಾನ್ಯವಾಗಿ ತಿಳಿದುಕೊಳ್ಳುವಂತಹ ವಿಷಯವನ್ನ, ವಿಶೇಷವಾಗಿ ತಿಳಿದುಕೊಳ್ಳುವಂತಹ ವಿಷಯವನ್ನ ಅಶೇಷತಃ ವಕ್ಷ್ಯಾಮಿ, ಸಮಗ್ರವಾಗಿ ಹೇಳ್ತೇನೆ ನಿನಗೆ. ವಿಜ್ಞಾನದಿಂದ ಸಹಿತವಾದ ಜ್ಞಾನ ಅಂದ್ರೆ ವಿಜ್ಞೇಯದಿಂದ ಸಹಿತವಾದಂತಹ ಜ್ಞೇಯವನ್ನ ನಿನಗೆ ಹೇಳುತ್ತೇನೆ. ಏನು ವಿಜ್ಞಾನ ಅಂತಂದ್ರೆ, ವಿಶೇಷವಾದಂತಹ ಜ್ಞಾನವನ್ನೇ ವಿಜ್ಞಾನ ಅಂತ ಕರೆದದ್ದು. ಅದು ಯಾವುದು ಅಂದ್ರೆ, ವಿಜ್ಞಾನಂ ಎಂಬುದಕ್ಕೆ ವಿಶೇಷಂ ಜ್ಞಾನಂ ಮುಕ್ತಿಯೋಗ್ಯಂ ವಿಜ್ಞಾನಂ ವಿಜ್ಞೇಯಂ ಅಂತ ಅರ್ಥ. ಜ್ಞಾನ ಶಬ್ದಕ್ಕೆ ಸಾಮಾನ್ಯಂ ಜ್ಞಾನಂ, ಜ್ಞೇಯ ಅಂತ ಅರ್ಥ, ಸಾಮಾನ್ಯವಾದಂತಹ ಜ್ಞೇಯವಾದದ್ದು. ವಿಜ್ಞಾನ ಅಂದ್ರೆ ಸಾಮಾನ್ಯವಾದಂತಹ ವಿಜ್ಞೇಯ, ಅದು ವಿಶೇಷವಾದಂತಹ ವಿಜ್ಞೇಯ. ಅದು ಯಾವುದು ಅಂದ್ರೆ ಮುಕ್ತಿಯೋಗ್ಯವಾದಂತಹ ವಿಜ್ಞೇಯ. ಮೋಕ್ಷವನ್ನು ಹೊಂದಬೇಕಾದರೆ ಏನೋ ಒಂದು, ಯಾವುದನ್ನ ತಿಳಿದುಕೊಂಡ್ರೆ ಮೋಕ್ಷ ಆಗ್ತದೋ ಅಂತಹ ವಿಷಯ ಅಂತ ಅರ್ಥ. ಅದು ಭಗವಂತ ಅಂತ ಅರ್ಥ.
ಭಗವಂತನ ಬಗ್ಗೆ. ಹೀಗಾಗಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೋಕ್ಷ ಯೋಗ್ಯವಾದಂತಹ, ಮೋಕ್ಷವನ್ನು ಹೊಂದಲಿಕ್ಕೆ ಯಾವುದು ಯೋಗ್ಯವಾಗಿದೆಯೋ ಅಂತಹ ಜ್ಞಾನ ತನ್ನ ಬಗ್ಗೆನೆ ಅಂತ ಅರ್ಥ ಅದು. ಅದಕ್ಕೆ ಮುಂದೆ ಹೇಳ್ತಾನೆ ಕೃಷ್ಣ ಪರಮಾತ್ಮ, ಯತ್ ಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಯತಜ್ಞಾತ್ವಾ, ಯಾವುದನ್ನ ತಿಳಿದುಕೊಂಡ್ರೆ, ಭಗವಂತ ಹೇಳಿದ್ದು ವಿಜ್ಞಾನದಿಂದ ಸಹಿತವಾದಂತಹ ಜ್ಞಾನವನ್ನ ಹೇಳ್ತೇನೆ, ಅಂದ್ರೆ ವಿಜ್ಞೇಯದಿಂದ ಸಹಿತವಾದಂತಹ ಜ್ಞೇಯವನ್ನ ಹೇಳ್ತೇನೆ. ಅದನ್ನ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಅದು ಎಂತಹದ್ದು ಅಂತಂದ್ರೆ, ಯಜ್ಞಾತ್ವ, ಯಾವ ನಾ ಹೇಳ್ತಾ ಇದ್ದೇನಲ್ಲ, ಹೇಳೋನಿದ್ದೇನಲ್ಲ, ಅದನ್ನ ನೀನು ತಿಳಿದುಕೊಂಡು ಬಿಟ್ಟೆ ಅಂತಂದ್ರೆ, ಯಜ್ಞಾತ್ವ ಇಹ ಭೂಯ ಅನ್ಯದ್ ಜ್ಞಾತವ್ಯಂ ನ ಅವಶಿಷ್ಯತೆ. ಇಲ್ಲಿ ಮತ್ತೆ ತಿಳಿದುಕೊಳ್ಳಬೇಕಾದಂತಹ ಮತ್ತೊಂದು ಇರೋದೇ ಇಲ್ಲ. ಭಗವಂತನ ಬಗ್ಗೆ ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು. ಜಗತ್ತಿನೊಳಗೆ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗ್ತದೆ. ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಂತಹ ಒಂದು ವಿಚಾರ ಇದು. ಯಾವ ನನ್ನ ಬಗ್ಗೆ ತಿಳಿದುಕೊಂಡು ಬಿಟ್ಟೆ ಅಂತಂದ್ರೆ, ಇನ್ನು ಜಗತ್ತಿನೊಳಗೆ ಜೀವನದಲ್ಲಿ ತಿಳಿದುಕೊಳ್ಳಬೇಕಾದಂತ ಮತ್ತೊಂದು ಇರೋದೇ ಇಲ್ಲ. ಅನ್ಯತ ಜ್ಞಾತವ್ಯಂ ನ ಅವಶಿಷ್ಯತೆ. ಮತ್ತೊಂದು ತಿಳಿದುಕೊಳ್ಳಬೇಕಾದಂತಹದ್ದು ಇರೋದೇ ಇಲ್ಲ. ಅಂದ್ರೆ ನನ್ನ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಸಾಕು, ನಿನಗೆ ಎಲ್ಲದರ ಜ್ಞಾನ ಆಗಿಬಿಡ್ತದೆ. ಅಂತಹ ಜ್ಞಾನ ನನ್ನ ಜ್ಞಾನ ಅಂತ ಭಗವಂತ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದಂತಹ ವಿಚಾರ. ಹೀಗಾಗಿ ನನ್ನ ಜ್ಞಾನ ಮಾಡಿಕೊಂಡ್ರೆ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗ್ತದೆ ಅಂತಂದ್ರೆ, ಆ ಜ್ಞಾನಕ್ಕೆ, ಭಗವಂತನ ಜ್ಞಾನಕ್ಕೆ ಮಹತ್ವ ಇದೆ, ಸರ್ವೋತ್ತಮತ್ವವಾದಂತಹ ಜ್ಞಾನ ಅಂತ ಅರ್ಥ ಅದು. ಹೀಗಾಗಿ ಭಗವಂತನಿಗೆ ಇದರಿಂದ ಸರ್ವೋತ್ತಮತ್ವ ಸಿದ್ಧವಾಗ್ತದೆ. ಹೀಗಾಗಿ ಮಹಾಭಾರತದಲ್ಲಿ ಇರತಕ್ಕಂತಹ ಭಗವದ್ಗೀತೆಯ ಈ ಶ್ಲೋಕವು ಕೂಡ ಭಗವಂತನ ಸರ್ವೋತ್ತಮತ್ವ ವಿಷಯದೊಳಗೆ ಪ್ರಮಾಣವಾಗ್ತದೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿಜ್ಞಾತಂ ವಿಜ್ಞಾನಂ ಆಹ. ಭಗವಂತ ಹೇಳಿದ್ದು ಈ ಶ್ಲೋಕದಲ್ಲಿ, 84ನೇ ಶ್ಲೋಕದಲ್ಲಿ ಹೇಳಿದ್ದೇನು, ಸವಿಜ್ಞಾನಂ ಜ್ಞಾನಂ ವಕ್ಷ್ಯಾಮಿ, ವಿಜ್ಞಾನದಿಂದ ಸಹಿತವಾದಂತಹ ಜ್ಞಾನವನ್ನು ಹೇಳ್ತೇನೆ ಅಂತ ಹೇಳಿದ್ದು. ಈ ಮುಂದಿನ ಶ್ಲೋಕದಲ್ಲಿ 85ನೇ ಶ್ಲೋಕದಲ್ಲಿ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ಭಗವಂತ. ವಿಜ್ಞಾನವನ್ನು ಹೇಳ್ತೇನೆ, ಜ್ಞಾನವನ್ನು ಹೇಳ್ತೇನೆ, ಅಂದ್ರೆ ವಿಜ್ಞೇಯವನ್ನು ಹೇಳ್ತೇನೆ, ಜ್ಞೇಯವನ್ನು ಹೇಳ್ತೇನೆ ಅಂತ ಹೇಳಿದ್ದು, ಪ್ರತಿಜ್ಞೆ ಮಾಡಿದ್ದು. ಆ ಪ್ರತಿಜ್ಞೆ ಮಾಡಿದಂತಹ ಅದರೊಳಗೆ ವಿಜ್ಞೇಯವನ್ನ ಈ ಮುಂದಿನ ಶ್ಲೋಕದಲ್ಲಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ವಿಜ್ಞೇಯ ಅಂದ್ರೆ ವಿಶೇಷವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಷಯ, ಮೋಕ್ಷವನ್ನು ಹೊಂದಲಿಕ್ಕೆ ಯೋಗ್ಯವಾದಂತಹ ವಿಷಯ ಅಂದ್ರೆ ಭಗವಂತನ ಜ್ಞಾನ, ಭಗವಂತನೇ ವಿಷಯ ಅದಕ್ಕೆ, ಆ ಜ್ಞಾನಕ್ಕೆ, ಅದರ ಬಗ್ಗೆ ಹೇಳ್ತೇನೆ ಅಂತ ಅರ್ಥ. 85ನೆಯ ಶ್ಲೋಕ, ಅಹಂ ಕೃತ್ಸ್ನಸ್ಯ ಜಗತಃ, ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ, ಪ್ರಭವ ಪ್ರಲಯಸ್ತಥಾ ಮತ್ತ ಪರತರಂ ನಾನ್ಯತ್, ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಕಿಂಚಿದಸ್ತಿ ಧನಂಜಯ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯಸ್ತಥಾ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಎಂಬುದಾಗಿ 85ನೆಯ ಶ್ಲೋಕ ಪದವಿಭಾಗ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಃ ತಥಾ ಮತ್ತಃ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಎಂಬುದಾಗಿ 85ನೆಯ ಶ್ಲೋಕದ ಪದವಿಭಾಗ. ಏನ್ ಹೇಳಿದ್ದು ಇಲ್ಲಿ, ವಿಜ್ಞಾನವನ್ನ ಹಿಂದೆ ಪ್ರತಿಜ್ಞೆ ಮಾಡಿದಂತಹದ್ರೊಳಗೆ ವಿಜ್ಞಾನದ ಬಗ್ಗೆ, ವಿಜ್ಞೇಯದ ಬಗ್ಗೆ ಇಲ್ಲಿ ಭಗವಂತ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಶ್ಲೋಕದ ಕೊನೆಯಲ್ಲಿ ಇದೆ ಧನಂಜಯ, ಕಿಂಚಿದಸ್ತಿ ಧನಂಜಯ ಅಂತಿದೆ. ಧನಂಜಯ ಅಂತ ಅರ್ಜುನನಿಗೆ ಭಗವಂತ ಸಂಬೋಧನೆಯನ್ನ ಮಾಡಿ ಹೇಳ್ತಾ ಇದ್ದಾನೆ. ಹೇ ಧನಂಜಯ, ಅರ್ಜುನನೇ,
ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ. ವಿಶೇಷವಾದಂತಹ ಜ್ಞಾನ ಅಂದ್ರೆ ನನ್ನ ಜ್ಞಾನ ಅಂತ ಅರ್ಥ. ಆ ಜ್ಞಾನದ ವಿಷಯನಾದವನು ನಾನೇ ಅಂತ ಅರ್ಥ. ಭಗವಂತ ಹೇಳ್ತಾ ಇದ್ದಾನೆ. ಏನ್ ಜ್ಞಾನ ಅಂತಂದ್ರೆ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ. ನಾನೇನಾಗಿದ್ದೇನೆ ಅಂದ್ರೆ ಕೃತ್ಸ್ನಸ್ಯ ಜಗತಃ, ಇಡೀ ಜಗತ್ತು ಏನ್ ಜಗತ್ತಿದೆಯೋ 14 ಲೋಕಾತ್ಮಕವಾದಂತಹ ಈ ಜಗತ್ತು, ಇಡೀ ಜಗತ್ತಿಗೆ ಪ್ರಭವ. ಇಡೀ ಜಗತ್ತಿನ ಪ್ರಭವ ಅಂದ್ರೆ ಸೃಷ್ಟಿ ಅಂತ ಅರ್ಥ. ಇಡೀ ಜಗತ್ತಿನ ಸೃಷ್ಟಿ ಅದು ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಅಹಂ. ಸಮಗ್ರವಾದಂತಹ ಜಗತ್ತಿನ ಸೃಷ್ಟಿ ಏನಿದೆಯೋ ಆ ಸೃಷ್ಟಿ ನಾನು. ನಾನು ಮಾಡಿದವ ಅಂತ ಹೇಳ್ತಾ ಇಲ್ಲ ಇಲ್ಲಿ, ಸೃಷ್ಟಿ ನಾನು ಅಂತ ಹೇಳ್ತಾ ಇದ್ದಾನೆ ದೇವರು. ತಥಾ ಅದೇ ರೀತಿಯಾಗಿ ಮುಂದೆ ಪ್ರಳಯ ಆಗ್ತದೆ. ಆ ಪ್ರಳಯ ಏನಿದೆಯೋ ಆ ಪ್ರಳಯವು ನಾನು. ಅಹಂ ಪ್ರಳಯ ತಥಾ ಪ್ರಳಯ. ಜಗತ್ತಿನ ಪ್ರಭವನೂ ನಾನು, ಜಗತ್ತಿನ ಪ್ರಳಯನೂ ನಾನು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಏನ್ ಹಾಗಾದ್ರೆ ಜಗತ್ತಿನ ಸೃಷ್ಟಿ ನಾನು ಅಂದ್ರೆ ಹಾಗಾದ್ರೆ ಜಗತ್ತಿಗೂ ಭಗವಂತನಿಗೂ ಐಕ್ಯ ಬಂದುಬಿಡ್ತು, ಅಭೇದ ಬಂದುಬಿಡ್ತು ಅಂತ ಅನಿಸ್ತದೆ. ಹಾಗೆ ಅರ್ಥ ಅಲ್ಲ. ಅದಕ್ಕೆ ಪ್ರಭವ ಉತ್ಪತ್ತಿ ಅಂತ ಅರ್ಥ ಇದೆ. ಆದ್ರೆ ಯಾವ ಅರ್ಥದೊಳಗೆ ಅದನ್ನು ಹೇಳಿದ್ದು ಅಂದ್ರೆ ಸತ್ತ ಪ್ರತೀತ್ಯಾದಿ ಕಾರಣತ್ವಾತ್ ತದ್ಭೋಕ್ತೃತ್ವಾಚ್ಚ ಪ್ರಭವ. ಭಗವಂತನನ್ನ ಜಗತ್ತಿನ ಪ್ರಭವ ಅಂತ ಯಾಕೆ ಕರೆದದ್ದು ಅಂದ್ರೆ ಭಗವಂತನೇ ಎಲ್ಲವನ್ನ ಮಾಡುವವ, ಜಗತ್ತಿಗೆ ಸತ್ತವನ್ನ ಕೊಡುವ, ಜಗತ್ತಿರುವಂತೆ ಮಾಡುವವ ಅಂತ ಸತ್ತ, ಸತ್ವ ಕೊಡುವ ಆ ಧರ್ಮವನ್ನ. ಮತ್ತು ಪ್ರತೀತಿ, ಜಗತ್ತಿನ ಜ್ಞಾನ ಆಗುವಂತೆ ಮಾಡುವವನು ಭಗವಂತನೇ. ಪ್ರತೀತ್ಯಾದಿ ಕಾರಣತ್ವಾತ್, ಎಲ್ಲದಕ್ಕೂ ಕಾರಣ ಭಗವಂತನೇ. ತದ್ ಭೋಕ್ತೃತ್ವಾತ್, ಎಲ್ಲ ಭೋಗವನ್ನು ಭಗವಂತನೇ ಮಾಡ್ತಾನೆ ಮುಖ್ಯವಾಗಿ. ಹೀಗಾಗಿ ಎಲ್ಲವೂ ಎಲ್ಲದಕ್ಕೂ ಕಾರಣ ಭಗವಂತನೇ. ಆದ್ದರಿಂದ ಆ ದೃಷ್ಟಿಯೊಳಗೆ ಆ ಜಗತ್ತಿನ ಸೃಷ್ಟಿನೇ ನಾನು ಅಂತ ಹೇಳಿದ್ದು. ಸಾಮಾನ್ಯವಾಗಿ ಜಗತ್ತಿನಲ್ಲಿ ಕಾಣ್ತೇವೆ, ಯಾರಾದರೂ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ತಯಾರು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ, ತಯಾರು ಮಾಡಿದ್ದಾನೆ ಅಂದ್ರೆ ಆ ವ್ಯಕ್ತಿಯನ್ನ ಅದೇ ಅದರಿಂದಲೇನೆ ಕರೀತದೆ. ಸುಮ್ಮನೆ ಉದಾಹರಣೆಗೆ ಮೊಸರು ಮಾರುವಂತಹ ವ್ಯಕ್ತಿ ಹಾಲನ್ನ ಹೆಪ್ಪು ಹಾಕಿ ಮೊಸರನ್ನ ಮಾಡಿಕೊಂಡು ಮಾರ್ಲಿಕ್ಕೆ ಬಂದಿರ್ತಾರೆ. ಆ ವ್ಯಕ್ತಿಗಳನ್ನು ಕರೆಯೋದು ಹೇಗೆ? ನಾವು ಮೊಸರು ಅಂತ ಕರಿತೇವೆ. ಮೊಸರು ಅವನೇ, ಆ ವ್ಯಕ್ತಿನೇ ಮೊಸರನ ಅಲ್ಲ. ಆ ಮೊಸರನ್ನ ಮಾಡಿರ್ತಾನೆ, ಮೊಸರನ್ನ ಮಾರ್ತಿರ್ತಾನೆ, ಮಾಡಿದವನು ಅವನು, ಮಾರ್ತಾ ಇರುವಂತಹವನು, ತಂದಂತಹವನು ಅವನು, ಹಾಲನ್ನ ಕರೆದಂತಹ ವ್ಯಕ್ತಿ ಅವನು. ಹೀಗೆ ಎಲ್ಲವನ್ನ ಮಾಡಿದ್ದ ದೃಷ್ಟಿಯಿಂದ ಆ ವ್ಯಕ್ತಿಯನ್ನ ಅದರಿಂದ ಹೆಸರಿನಿಂದ ಕರೀತದೆ. ಹಾಗೆ ಜಗತ್ತಿನಲ್ಲಿ ನಾವು ಆ ರೀತಿಯಾಗಿ ಕಾಣುವಾಗ ಭಗವಂತನು ಕೂಡ ಆ ಜಗತ್ತಿನೊಳಗೆ ಕೆಲವು ವಿಷಯಗಳು ಮಾತ್ರ ಆ ವ್ಯಕ್ತಿ ಮಾಡಿರ್ತಾನೆ, ಅದು ಸ್ವತಂತ್ರವಾಗಿ ಅಲ್ಲ, ಭಗವಂತನ ಅಧೀನನಾಗಿ ಮಾಡಿರ್ತಾನೆ. ಆದ್ರೆ ಇಲ್ಲಿ ಮಾತ್ರ ಭಗವಂತನೇ ಎಲ್ಲವನ್ನ ಮಾಡುವವ, ಸ್ವತಂತ್ರವಾಗಿನೇ ಮಾಡುವ ಭಗವಂತ. ಜಗತ್ತಿನೊಳಗೆ ಅಸ್ವತಂತ್ರರಾಗಿ ಯಾವುದೋ ಒಂದು ಮಾಡ್ತಾ ಇದ್ರೇನೆ ಆ ವಸ್ತುವಿನಿಂದ ಆ ವ್ಯಕ್ತಿಯನ್ನ ಕರೆಯುವಾಗ, ಇಡೀ ಜಗತ್ತಿನ ಸೃಷ್ಟಿಯನ್ನ ಒಂದನ್ನೂ ಬಿಡದಂತೇನೆ ಪ್ರತಿಯೊಂದರಲ್ಲಿಯೂ ಭಗವಂತನದ್ದೇ ಕಾರ್ಯ ಇರುವಾಗ, ಸ್ವತಂತ್ರವಾದಂತಹ ಕಾರ್ಯ ಇರುವಾಗ ಭಗವಂತನಿಗೆ ಆ ಅಭಿಪ್ರಾಯದಿಂದ ಪ್ರಭವ ಅಂತ ಕರೆದದ್ದೇ ಹೊರತು ಅವನೇ ಸೃಷ್ಟಿ ಅಭೇದ ಎಂಬುವ ಅರ್ಥದೊಳಗೆ ಕರೆದದ್ದಲ್ಲ. ಎಲ್ಲವನ್ನೂ ಭಗವಂತನೇ ಮಾಡುವವ, ಸತ್ತ ಪ್ರತೀತ್ಯಾದಿ ಕಾರಣನಾದಂಥವನು ಮತ್ತು ಆ ಎಲ್ಲದನ್ನ ಭೋಗ ಮಾಡುವಂಥವನು. ಈ ದೃಷ್ಟಿಯಿಂದ ಭಗವಂತನನ್ನ ಜಗತ್ತಿನ ಪ್ರಭವ ಅಂತ ಹೇಳ್ಕೊಂಡಿದ್ದಾನೆ ಭಗವಂತ. ಅದೇ ರೀತಿಯಾಗಿ ಪ್ರಳಯ ಅಂತ ಹೇಳಿಕೊಂಡಿದ್ದಾನೆ. ಪ್ರಳಯವನ್ನ ಭಗವಂತ ಮಾಡ್ತಾನೆ, ನಾಶವನ್ನ, ಇಡೀ ಜಗತ್ತಿನ ನಾಶವನ್ನ, ಸಂಹಾರವನ್ನ ಭಗವಂತ ಮಾಡ್ತಾನೆ. ಸ್ವಯಂ ತಾನೇ ಸ್ವತಂತ್ರವಾಗಿ ಮಾಡ್ತಾನೆ. ಅದಕ್ಕಾಗಿ ಆ ದೃಷ್ಟಿಯಿಂದ ದೊಡ್ಡ ಕೆಲಸ ಅದು. ಯಾವುದೋ ಸಣ್ಣ ಕೆಲಸ ಮಾಡಿದ್ರೆ ಆ ವ್ಯಕ್ತಿಯನ್ನ ಹೆಸರಿನಿಂದ ಕರೆಯುವಾಗ ಇಡೀ ದೊಡ್ಡದಾದಂತಹ ಕಾರ್ಯ ಇದು. ನಮ್ಮ ದೃಷ್ಟಿಯೊಳಗೆ, ಭಗವಂತನ ದೃಷ್ಟಿಯೊಳಗೆ ಅದು ಸಣ್ಣದೇ, ನಮ್ಮ ದೃಷ್ಟಿಯೊಳಗೆ ದೊಡ್ಡದಾದಂತಹ ಕಾರ್ಯವಾದ್ದರಿಂದ ಭಗವಂತನನ್ನ ಆ ಅಭಿಪ್ರಾಯದಿಂದ ಭಗವಂತನೇ ಪ್ರಭವ, ಭಗವಂತನೇ ಪ್ರಳಯ ಅಂತ ಭಗವಂತ
ಅರ್ಜುನನಿಗೆ ಜಗತ್ತಿನ ಎಲ್ಲ ಜೀವರಾಶಿಗಳ ದೃಷ್ಟಿಯಿಂದ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಜಗತ್ತಿನ ಸೃಷ್ಟಿ ನಾನು, ಜಗತ್ತಿನ ಪ್ರಳಯ ನಾನು, ಅಂದ್ರೆ ಅದನ್ನ ಮಾಡಿದವ ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಅಹಂ ಕೃತ್ಸ್ನಸ್ಯ ಜಗತ ಪ್ರಭವ ಪ್ರಲಯಸ್ತಥಾ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಮತ್ತಃ ಪರತರಂ ನ ಅನ್ಯತ್ ಕಿಂಚಿದಸ್ತಿ ಧನಂಜಯ. ಹೇ ಧನಂಜಯ, ನನಗಿಂತಲೂ ಕೂಡ ಪರತರ, ಪರತರ ಅಂದ್ರ ಹರಿ ಉತ್ತಮ, ನನಗಿಂತಲೂ ಕೂಡ ಪರತರನಾದಂತಹ ವ್ಯಕ್ತಿನೇ ಜಗತ್ತಿನೊಳಗೆ ಕಿಂಚಿತ್ ನ ಅಸ್ತಿ, ಒಬ್ಬ ವ್ಯಕ್ತಿಯೂ ಕೂಡ ಇಲ್ಲ. ನನಗಿಂತಲೂ ಕೂಡ ಉತ್ತಮನಾದಂತಹ ವ್ಯಕ್ತಿ ಒಬ್ಬ ವ್ಯಕ್ತಿಯೂ ಕೂಡ ಇಲ್ಲ. ಹೀಗಾಗಿ ಅದರಿಂದ ಅರ್ಥ ಆಗ್ತದೆ ನೋಡ್ರಿ, ಧನಂಜಯ ಮತ್ತಃ ಅನ್ಯತ್ ಪರತರಂ ನಾಸ್ತಿ ಅಂತ ಹೇಳೋದರಿಂದ ಪರತರಸ್ತು ಅಹಮೇವ ಇತ್ಯರ್ಥ. ಆ ಪರತರ ಎಲ್ಲರಿಗಿಂತಲೂ ಉತ್ತಮರಿಗಿಂತಲೂ ಉತ್ತಮ, ಎಲ್ಲರಿಗಿಂತಲೂ ಉತ್ತಮ ಅಂತ ಅರ್ಥ. ಯಾರು ಅಂದ್ರೆ ನಾನೇ ಅಂತ ಈ ರೀತಿಯಾಗಿ ಹೇಳಿದಂತೆ ಆಗ್ತದೆ. ಹಾಗಾಗಿ ಈ ಶ್ಲೋಕವು ಕೂಡ ಇದಂಚ ಸರ್ವೋತ್ತಮತ್ವೇ ಪ್ರಮಾಣಂ, ಸ್ಪಷ್ಟವಾಗಿ ನನಗಿಂತಲೂ ಉತ್ತಮರು ಯಾರಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾನೇ ಉತ್ತಮ, ನಾನೇ ಸರ್ವೋತ್ತಮ ಅಂತ ಭಗವಂತ ಅರ್ಜುನನಿಗೆ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾನೆ. ಇದು ಕೂಡ ಮಹಾಭಾರತದಲ್ಲಿ ಬಂದಂತಹ, ಗೀತೆಯಲ್ಲಿ ಬಂದಂತಹ ಶ್ಲೋಕ. ಹೀಗಾಗಿ ಮಹಾಭಾರತದ ಶ್ಲೋಕದಿಂದಲೇನೆ ಭಗವಂತನ ಸರ್ವೋತ್ತಮತ್ವವನ್ನ ಇಲ್ಲಿ ನಿರ್ಣಯವನ್ನ ಶ್ರೀಮದಾಚಾರ್ಯರು ಮಾಡ್ತಾ ಇದ್ದಾರೆ. ಇನ್ನು ಯದಿ ತ್ವಂ ಏವಂ ವಿಧಃ ಜಗತಃ ಸೃಷ್ಟಿ ಸ್ಥಿತಿ ಸಂಹಾರಾಣಾಂ ಕರ್ತ ತರ್ಹಿ ಕಥಂ ಕೇಚಿತ್ ತ್ವಾಂ ಅವಜಾನಂತಿ. ಇದರ ಮೇಲೆ ಒಂದು ಪ್ರಶ್ನೆಯನ್ನ ಟಿಪ್ಪಣಿಕಾರರು ಮಾಡಿಕೊಂಡು ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಹೇಳಿದ್ದೇನು, ಜಗತ್ತಿನ ಸೃಷ್ಟಿಯನ್ನ, ಸ್ಥಿತಿಯನ್ನ, ಲಯವನ್ನ, ಎಲ್ಲ ಜಗತ್ ಸೃಷ್ಟಿಯಾದ ಎಲ್ಲ ಕ್ರಿಯೆಗಳನ್ನ ಮಾಡುವವ ಭಗವಂತ ಅಂತ ತಿಳಿಸಿಕೊಟ್ರು. ಈ ರೀತಿಯಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಮಾಡುವಂಥವನು ಭಗವಂತ ಅಂತ ಆಗಿದ್ದೇ ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಭಗವಂತನನ್ನ ಅವಹೇಳನ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಭಗವಂತನನ್ನ ಸಾಮಾನ್ಯ ವ್ಯಕ್ತಿಗಳಂತೆ ಕಾಣ್ತಾರೆ. ಅದು ಯಾಕೆ? ಭಗವಂತ ಇಡೀ ದೊಡ್ಡದಾದಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲವನ್ನ ಮಾಡ್ತಾನೆ ಅಂತ ಇದ್ದ ಮೇಲೆ ಕೆಲವು ಜನ ಭಗವಂತ ಸಾಮಾನ್ಯ ವ್ಯಕ್ತಿಗಳಂತೆ, ಕೃಷ್ಣ ಮನುಷ್ಯನಂತೆ, ರಾಮ ಹೀಗೆ ಆ ರೀತಿಯಾಗಿ ತಪ್ಪು ತಿಳಿದುಕೊಳ್ತಾರೆ. ಅಧಮತಯ ಅವಜಾನಂತಿ ಅಂದ್ರೆ ಅವಹೇಳನತಯ, ತಿರಸ್ಕಾರತಯ, ಸಾಮಾನ್ಯವಾಗಿ ಸಾಮಾನ್ಯ ವ್ಯಕ್ತಿಗಳಂತೆ ತಿಳಿದುಕೊಳ್ತಾರೆ. ಅದು ಯಾಕೆ ಅಂತ ಪ್ರಶ್ನೆ. ಅಷ್ಟೇ ಅಲ್ಲ, ಕಾಚ ತೇಷಾಂಗತಿ, ಹಾಗೆ ತಿಳಿದುಕೊಂಡಂತಹ ವ್ಯಕ್ತಿಗಳಿಗೆ ಆಗುವಂತಹ ಗತಿ ಏನು? ಭಗವಂತ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳಿಗೆ ಕರ್ತ ಅಂತ ಹೇಳಿದ್ದಾರೆ. ಕೆಲವು ಜನ ಸಾಮಾನ್ಯ ವ್ಯಕ್ತಿಗಳಂತ ತಿಳಿದುಕೊಳ್ತಾರೆ, ಅವನನ್ನು ತಿರಸ್ಕಾರ ಮಾಡ್ತಾರೆ. ಹೀಗೆ ಅದು ಯಾಕೆ ಅಂತ ಒಂದನೇ ಪ್ರಶ್ನೆ. ಹಂಗ್ ತಿಳಿದುಕೊಂಡಂತಹ ವ್ಯಕ್ತಿಗಳಿಗೆ ಆಗುವಂತಹ ಫಲ ಏನು? ತೇಷಾಂ ಕಾ ಗತಿ, ಅವರಿಗೆ ಆಗುವಂತಹ ಗತಿ ಏನು ಅಂತ ಪ್ರಶ್ನೆ. ಇತ್ಯತಃ ಆಹ ಅವಜಾನಂತೀತಿ, ಈ ರೀತಿಯಾಗಿ ಕೇಳಿದರೆ ಅದಕ್ಕೆ ಉತ್ತರವನ್ನ ಹೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ, ಹೇಗೆ ಅವನನ್ನ ತಪ್ಪು ತಿಳಿದುಕೊಳ್ತಾರೆ ಅಂತ ಕೇಳಿದ್ದು. ಹಾಗೆ ತಿಳಿದುಕೊಂಡವರಿಗೆ, ತಿರಸ್ಕಾರ ಮಾಡಿದವರಿಗೆ ಆಗುವಂತಹ ಗತಿ, ಫಲ ಏನು ಅಂತ ಕೇಳಿದ್ದು. 2 ಶ್ಲೋಕಗಳು. 86ನೇ ಶ್ಲೋಕದಲ್ಲಿ ಹೇಗೆ ತಿಳಿದುಕೊಳ್ತಾರೆ ಅವನನ್ನ ಅಂತನ್ನೋದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದದ್ದು. ಮುಂದಿನ ಶ್ಲೋಕ ಅವರಿಗೆ ಆಗುವಂತಹ ಗತಿ ಏನು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಈ ಶ್ಲೋಕದಲ್ಲಿ ಮಾತ್ರ ಕಥಂ ಕೇಚಿತ್ ತ್ವಾಂ ಅವಜಾನಂತಿ, ಹೇಗೆ ನಿನ್ನನ್ನ ವಿಪರೀತವಾಗಿ, ತಪ್ಪಾಗಿ, ತಿರಸ್ಕಾರ ಭಾವನೆಯಿಂದ ನಿನ್ನನ್ನ ಕಾಣ್ತಾರೆ, ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದಾಗಲೂ ಹೇಗೆ ಕಾಣ್ತಾರೆ ಅಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. 86ನೇ ಶ್ಲೋಕ.
ಅವಜಾನಂತಿ ಮಾಂ ಮೂಢಾ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಮಮ ಭೂತಮಹೇಶ್ವರಂ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಎಂಬುದಾಗಿ 86ನೆಯ ಶ್ಲೋಕ. ಪದವಿಭಾಗ. ಅವಜಾನಂತಿ ಮಾಂ ಮೂಢಾಃ. ಪದಚ್ಛೇದ ಮಾಡುವಾಗ ಮೂಢಾಃ ಅಂತ ಬಿಡಿಸ್ಬೇಕು. ಶ್ಲೋಕ ಹೇಳುವಾಗ ಮೂಢ ಅಂತ ಅನ್ಬೇಕು. ಸಂಧಿಯಾಗಿರ್ತದೆ ಅಲ್ಲಿ. ಮಾನುಷೀಂ ತನುಂ ಆಶ್ರಿತಂ ಪರಂ ಭಾವಂ ಅಜಾನಂತಃ ಮಮ ಭೂತಂ ಮಮ ಭೂತ ಮಹೇಶ್ವರಂ. ಮಮ ಬಿಡಿಸ್ಕೋಬೇಕು. ಭೂತ ಮಹೇಶ್ವರಂ ಅದು ಒಂದೇ ಶಬ್ದ. ಮಮ ಭೂತ ಮಹೇಶ್ವರಂ ಅಂತ ಈ ರೀತಿಯಾಗಿ ಪದಚ್ಛೇದವನ್ನ ತಿಳಿದುಕೊಳ್ಳಬೇಕು. ಕೃಷ್ಣ ಪರಮಾತ್ಮ ತಾನೇ ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಅವಜಾನಂತಿ ಮಾಂ ಮೂಢಾಃ ಮೂಢಾ ಮಾನುಷೀಂ ತನುಮಾಶ್ರಿತಂ. ಮಾಂ ಮಾನುಷೀಂ ತನುಮಾಶ್ರಿತಂ ಮಾಂ ಮೂಢಾಃ ಅವಜಾನಂತಿ. ಮಾನುಷೀ ತನು, ಮನುಷ್ಯ ಸಂಬಂಧಿಯಾದಂತಹ ತನು ಅಂದ್ರೆ ದೇಹ. ಅಂತಹ ದೇಹವನ್ನ ಆಶ್ರಯಿಸಿಕೊಂಡಿರ್ತಕ್ಕಂತಹ ಮಾಂ ನನ್ನನ್ನ ಮೂಢಾಃ ಅವಜಾನಂತಿ. ಮೂಢರು, ಮೂರ್ಖರು, ಅಯೋಗ್ಯರು ಅವರು ನನ್ನನ್ನ ಅವಜಾನಂತಿ ಅಂದ್ರೆ ತಪ್ಪು ತಿಳಿದುಕೊಳ್ತಾರೆ, ತಿರಸ್ಕಾರ ಮಾಡ್ತಾರೆ, ಅಧಮತಯ ನನ್ನನ್ನ ತಿಳಿದುಕೊಳ್ತಾರೆ. ಇವನು ಸಾಮಾನ್ಯ ಮನುಷ್ಯರಾಗಿ ಮನುಷ್ಯ ದೇಹವನ್ನು ತೆಗೆದುಕೊಂಡು ಅವತಾರ ಮಾಡಿದ್ದಕ್ಕೆ ಇವನು ಸಾಮಾನ್ಯ ನಮ್ಮಂತೆ ಮನುಷ್ಯ, ಇವನಿಗೆ ದೋಷ ಇವೆ ಅಂತ ಹೀಗೆಲ್ಲ ಅಧಮತಯ ಆ ಭಗವಂತನನ್ನ ನನ್ನನ್ನ ತಿಳಿತಾರೆ. ಯಾಕೆ, ಹೇಗೆ ಹೇಗೆ ತಿಳಿತಾರೆ ಅಂತ ಕೇಳಿದ್ದು. ಜಗತ್ ಸೃಷ್ಟಿಯಾದಿ ಕರ್ತೃ ಆಗಿದ್ದಾನೆ ಅಂತ ಇದ್ದಾಗಲೂ ಭಗವಂತನನ್ನ ಹೇಗೆ ತಿಳಿತಾರೆ ಅಂತ ಪ್ರಶ್ನೆ ಮಾಡಿಕೊಂಡದ್ದು, ಉತ್ತರ ಕೊಡ್ತಾ ಇದ್ದದ್ದು. ಭಗವಂತ ಯಾಕೆ ತಿಳ್ಕೋತಾರೆ ಅಂದ್ರೆ, ಭಗವಂತ ಮನುಷ್ಯ ದೇಹವನ್ನ ಆಶ್ರಯ ಮಾಡಿಕೊಂಡು ಅವತಾರ ಮಾಡಿರ್ತಾನೆ ಮನುಷ್ಯರಂತೆ. ಆದರೆ ಪ್ರಾಕೃತವಾದಂತಹ ದೇಹ ಇರೋದಿಲ್ಲ. ಅಪ್ರಾಕೃತವಾದಂತಹ ದೇಹದಿಂದಲೇನೆ ಭಗವಂತ ಅವತಾರ ಮಾಡಿರ್ತಾನೆ. ನೋಡುವಂತಹ ವ್ಯಕ್ತಿಗಳಿಗೆ ಮನುಷ್ಯರಂತೆ ದೇಹ ಇದೆ ಅಂತ, ಹಾಗೆ ಇವನು ಸಾಮಾನ್ಯ ಒಬ್ಬ ಮನುಷ್ಯ ಅಂತ ತಿಳಿದುಕೊಳ್ತಾರೆ. ಹೀಗಾಗಿ ಇದೇ ಕಾರಣ. ಹೇಗೆ ಅಂದ್ರಲ್ಲ, ಹೀಗೆ ಮನುಷ್ಯ ದೇಹವನ್ನು ತೆಗೆದುಕೊಂಡು ಭಗವಂತ ಅವತಾರ ಮಾಡಿದ್ದಕ್ಕೆ ಆ ಕಾರಣಕ್ಕಾಗಿ ಹೀಗೆ ತಿಳಿದುಕೊಳ್ತಾರೆ, ತಪ್ಪಾಗಿ. ಅಷ್ಟೇ ಅಲ್ಲ, ಪರಂ ಭಾವಂ ಅಜಾನಂತಹ. ಪರಂಭಾವಂ ಶ್ರೇಷ್ಠವಾದಂತಹ ಆ ಒಂದು ಭಗವಂತನ ಒಂದು ಯಥಾರ್ಥವಾದಂತಹ ಸ್ವರೂಪ. ಪರಂಭಾವಂ ಅಂದ್ರೆ ಯಥಾರ್ಥವಾದಂತಹ ಸ್ವರೂಪ ಏನಿದೆಯೋ, ಗುಣಾತ್ಮಕವಾದಂತಹದ್ದು, ಗುಣಪೂರ್ಣವಾದಂತಹದ್ದು, ಜ್ಞಾನಾನಂದಾತ್ಮಕವಾದಂತಹದ್ದು ಏನಿದೆಯಲ್ಲ ದೇಹ ಸ್ವರೂಪ, ಆ ಸ್ವರೂಪವನ್ನ ಪರಂಭಾವಂ ಅಜಾನಂತಹ ತಿಳ್ಕೊಂಗೇ ಇಲ್ಲ ಅವರು, ತಿಳಿದುಕೊಳ್ಳದೇ ಇದ್ದವರಾಗಿ ಮಮ ಭೂತ ಮಹೇಶ್ವರಂ, ಮಮ ನನ್ನ ಪರಂಭಾವಂ ಅಜಾನಂತಹ ಭೂತ ಮಹೇಶ್ವರಂ ಅಂತಿದೆ. ಭೂತ ಅಂದ್ರೆ ಅನಾದ್ಯನಂತಹ ಅಂತ ಅರ್ಥ ಮಾಡಿದ್ದಾರೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂತಹ ಗುಣಪೂರ್ಣವಾದಂತಹ ಐಶ್ವರ್ಯಾದಿ ಎಲ್ಲ ಗುಣಗಳಿರುವಂತಹ ಮತ್ತು ಬ್ರಹ್ಮಾದಿ ದೇವತೆಗಳಿಗೆ ಒಡೆಯನಾದಂತಹ ನನ್ನ ಪರಂಭಾವಂ, ಇದೇ ಒಂದು ನನ್ನ ಪರಂಭಾವ ಅಂದ್ರೆ ಯಥಾರ್ಥವಾದಂತಹ ಸ್ವರೂಪ. ಅದನ್ನು ಹೇಳ್ಬಿಟ್ಟಿದ್ದಾರೆ, ಭಗವಂತ ಹೇಳಿದ್ದಾನೆ ಇಲ್ಲಿ. ಮಮ ಭೂತ ಮಹೇಶ್ವರಂ, ನನ್ನ ಅನಾದ್ಯನಂತಕಾಲೀನವಾದಂತಹ ಜ್ಞಾನಾನಂದಾತ್ಮಕವಾದಂತಹ ಈ ಒಂದು ನನ್ನ ಸ್ವರೂಪವನ್ನ, ಪರಂಭಾವಂ ನನ್ನ ಯಥಾರ್ಥ ಸ್ವರೂಪವನ್ನ ಅಜಾನಂತಹ
ತಿಳ್ಕೊಂಡಿರಂಗಿಲ್ಲ. ತಿಳ್ಕೊಳ್ಳದೆ ಇದ್ದವರಾಗಿ ಏನ್ ಮಾಡ್ತಾರೆ ಅಂದ್ರೆ ಮಾಂ ಅವಜಾನಂತಿ, ನನ್ನನ್ನ ಅಧಮತೆಯ ಜಾನಂತಿ, ನನ್ನನ್ನ ಮನುಷ್ಯರಂತೆ ಅಲ್ಪರಂತೆ ಅವರು ತಿಳಿದುಕೊಳ್ತಾರೆ, ಈ ಕಾರಣಕ್ಕಾಗಿ ತಿಳಿದುಕೊಳ್ತಾರೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಚಾರವನ್ನ ತಿಳಿಸಿದ್ದಾನೆ. ಹಾಗಾದರೆ ಅಗಳೇ ಪ್ರಶ್ನೆಯನ್ನ ಕೇಳಿತ್ತು. ಹಾಗಾದರೆ ಇವರಿಗೆ ಆಗುವಂತಹ ಗತಿ ಏನು, ಇವರಿಗೆ ಫಲ ಏನು ಅಂತ ಅವತಾರಿಕೆಯಲ್ಲಿ ಟಿಪ್ಪಣಿಕಾರರು ಮಾಡಿಕೊಂಡದ್ದು. ಅದಕ್ಕೇನು ಫಲ ಎಂಬುದು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.